ವಾಟ್ ಹೋಲ್ಡ್ ಆನ್ ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡ್ರಿ. ಆ ಕಟಪ್ಪನೇ ಬೇರೆ ಇವರೇ ಬೇರೆ, ಆದ್ರೆ ನೋಡೋಕ್ ಸೇಮ್ ಕಾಣ್ತಾರ ಅಷ್ಟೇ ಇಬ್ರು. ಹಾಟ್ ಯಾರು ಇದ್ಯಾವ ತರ ರೊಮ್ಯಾನ್ಸ್ ಲೇ? ಮೋಸ್ಟ್ಲಿ ಆಕಿಗ್ ಟಗರ್ ಅಂದ್ರೆ ಇಷ್ಟ ಅನ್ಸುತ್ ಫ್ರೆಂಡ್ಸ್, ಅದಕ್ಕೆ ಇವ್ನು ಈ ತರ ಮಾಡ್ತಿದ್ದಾನೆ. ವಾ ಸುದ್ದಾದ್ ಬಿಡ್ರಿ. ಇಬ್ರು ಸೇರಿ ಮೇಟ್ ಮಾಡಿ ಒಂದ್ ಮರಿ ಹುಡ್ಸ್ ನಮಗ್ ಒಂದ್ ಗ್ಲಾಸ್ ಹಾಲಾದ್ರೂ ಕೊಡ್ರಿ, ಗಿಣ್ಣ ಮಾಡ್ಕೊಂಡ್ ಕುಡಿತೀವಿ. ನಿಮ್ ಹೆಸರು ಹೇಳಿ. ಯಪ್ಪ ನೀನು ಹಾಲ್ ಕೊಡ್ತಿ ಅಂತ ನೋಡಿದ ತಕ್ಷಣ ಗೊತ್ತಾತಾದ್ರೆ ನಿನ್ನ ಹಾಲ್ ಬ್ಯಾಡ್ಲಿ ಅಪ್ಪ. ಅವನು ನಾವು ಗಿಣ್ಣ ಆಗಲ್ಲ. ಬಾರೆಹಣ್ಣಿನ ಜ್ಯೂಸ್ ಆದ್ರೆ ಕಷ್ಟ. ಅಲ್ಲ ಕೆರದೇಟ್ ಹೊಡೆದ್ ಬಿಡ್ರಿ ಸಗಣಿ ಹೆಚ್ಚವನು ನಿಂಗೆ ಉರ್ಸೋಪದ್ಲು. ಈ ಓರಿಯೋ ಬಿಸ್ಕೆಟ್ ಜೋಡಿ ನೋಡಕ್ ಆಗೋಲ್ದು ಫ್ರೆಂಡ್ಸ್ ನಮಗಂತ್ರು. ನಿನ್ನೆ 2 ಜೊತೆ ಬುಟ್ಟಿದು ಬಟ್ಟಿ ಹಂಗೆ ಅದಾವು, ಕಲಿಯಕ್ ಹೋಗಿ ಬಟ್ಟಿ ಹೊಕ್ಕೊಂಡ್ ಬರ್ತನ್ರಿ ಅಂತ ಹೋಗಿ ಇಲ್ಲಿ ಬಂದ್ ಅದ್ರ ಮೇಲೆ ಜಿಕ್ಕೊಂತ ಕುಂತಿ ಏನ್ ಬೇ? ಎಲ್ಲಾದ್ರೂ ಬಡ್ಸ್ಕೊಂಡು ಹುಚ್ಚಿ ಕಟ್ಟಾದ್ರೆ ಏನ್ ಮಾಡ್ತಿ? ಚಿಪ್ಪಾಡಿ ನಾಳಿನ ಕೆಲ್ಸ ಮಾಡಕ್ ಆಗಲ್ಲ ನಮ್ ಇಬ್ರಿಗೆ. ನಡಿ ಮನೆಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ತೂಕ ದೇಕ್ರಿಗೆ ರೇಷ್ಮಾ ಒಂದ್ ಕಣ್ಣು ಯಲಂಕ ಇನ್ನೊಂದು ಶ್ರೀಲಂಕಾ ರಕ್ಲೇಕೋ. ಓ ಹೋಟೆಲ್ ಕ್ಯಾವು? ನಾನ್ ಪೆಟ್ರೋಲ್ ಬಂಕ್ ಅನ್ಕೊಂಡಿದ್ದೆ ಬೇ. ನೀನ್ ಇವಾಗ ಹೇಳಿದ್ಮೇಲೆ ನಾನ್ ಸಮಜ ಏನ್ ಲೌಡಿ ಗಿವ್ಡಿ ಅನ್ಕೊಂಡ್ ಅಲ್ಲೇ ಪೇಚಾಡ್ತಿ ಬೇ. ಸ್ವಲ್ಪ ಬಿಡ್ಸ್ ಹೇಳ, ಅರ್ಥ ಆಗ್ವಲ್ದು. ಕಡ್ ಅಲ್ಲ ನಿಮ್ ಇಬ್ರಿಗ ಕೈಯಾಗಿರೋ ಮೊಬೈಲ್ ಕಸ್ಕೊಂಡ್ ಫಡ್ ಹೊಡಿಬೇಕು. ಹೇಳರ್ ಕೇಳರ್ ಇಲ್ಲ, ಓದಲ್ ಬಂದಲ್, ಅದಕ್ಕೆ ಹೆಂಗ್ ಮಾಡ್ತೀರಿ ಕರ್ಬೂಜ ಮಕದಾರ ವೈದ್. ದರ್ಶನಿಗೆ ಬೆಡ್ ಸಿಗ್ತಾ ಇಲ್ವಾ ಜೈಲಲ್ಲಿ? ಆಚೆ ಇರುವಾಗ ಯಾರ ಜೊತೆ ಬೆಡ್ ಹತ್ಬೇಕು ಹತ್ತಬಾರ್ದು ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಇವತ್ತು ಜೈಲಲ್ಲಿ ಬೆಡ್ಗೆ ಪರದಾಡೋ ದಿನ ಬರ್ತಾ ಇರ್ಲಿಲ್ಲ. ಆದ್ರೂ ಆಯುರ್ವೇದದ ಪ್ರಕಾರ ಫ್ಲಾಟ್ ಸರ್ಫೇಸ್ ಮೇಲೆ ದಿಂಬಿಲ್ದಿರ ಮಲಗಿದ್ರೆ ಬೆನ್ನೋವಿಗೆ ತುಂಬಾ ಒಳ್ಳೇದಂತೆ. ಬೆನ್ನೋ ವಾಸಿ ಆಗ್ಬೇಕಣ್ಣಂಗೆ ಅದು ಮುಖ್ಯ. ಮೊದ್ಲು ನಾಲಿಗೆ ಮೇಲೆ ಇಡ್ತಾ ಇರ್ಲಕ್ಕ ಸರ್ನಾ, ಬಾಯಿ ಇದೆ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೆ ಮಾತಾಡಕ್ ಬರ್ಬಾರ್ದ. ಮೂಳಿಲ್ದು ನಾಲಿಗೆಲ್ಲ ಹೆಂಗ್ ಬೇಕಾದ್ರೆ ಹಂಗ್ ಮಾತಾಡುತ್ತೆ ಸರ್ನಾ. ದೊಡ್ಡ ಸಾಚೆ ತರ ಮಾತಾಡಕ್ ಬರ್ಬೇಡ. ನಮ್ ಬಾಸ್ ಏನಂತ ನಮ್ಗೆ ಗೊತ್ತಿದೆ, ನೀನ್ ಏನ್ ಹೇಳಕ್ ಬರ್ಬೇಡ ಅಕ್ಕ ಸರ್ನಾ. ನೀನ್ ಅದ್ ಯಾವ್ದೋ ಕಿತ್ತೋಸಿಗಿರೋ ದೇಶದಲ್ಲಿ ಇದೆಯಲ್ಲ ಅಲ್ಲೇ ನಿನ್ನದ್ ಮುಚ್ಕ ಸರ್ನಾ. ನಾವು ನಮ್ಮದ್ ಮುಚ್ಕೊಂಡ್ ನಮ್ಗೆ ಗೊತ್ತೈತೆ ಸರ್ನಾ. ನಮ್ಗೆ ನಮ್ ಕರ್ನಾಟಕದಲ್ಲಿ ಡಿ ಬಾಸ್ ಅಭಿಮಾನಿಗಳು ಹೆಣ್ಮಕ್ಳೇ ಜಾಸ್ತಿ ಇದಾರೆ. ಏನ್ ನೀನ್ ಒಬ್ಳೇನೇನು ಗಂಟೆ ಆಡ್ಸ್ಕೊಂಡ್ ಏನ್ ಬರ್ಬೇಡ. ಏನ್ ದೊಡ್ಡ ಸಾಚೆ ತರ ಏನ್ ಬಿಲ್ಡಪ್ ಕೊಡಕ್ ಬರ್ತಿದ್ಯಾ? ಫಸ್ಟ್ ನೀನ್ ಮುಖ ನೋಡ್ಕ, ಫಸ್ಟ್ ಮೈ ತುಂಬ ಬಟ್ಟೆ ಹಾಕೊಂಡ್ ತಿರ್ಗಾಡಕ್ ನೋಡ್ಕ ಫಸ್ಟ್ ಸರ್ನಾ. ನಮ್ ಬಾಸ್ ಬಗ್ಗೆ ನಮ್ಗೆ ಗೊತ್ತಿದೆ. ಜೈ ಡಿ ಬಾಸ್. ಈ ವಿಡಿಯೋ ಆ ಒಕ್ಕನ್ ಹೋಗೋವರ್ಗು ಶೇರ್ ಮಾಡ್ರಿ ದಯವಿಟ್ಟು ಹೇಳ್ತೀನಿ. ಆ ಒಕ್ಕನ್ಗೆ ಹೋಗಿ ವಿಡಿಯೋ ಶೇರ್ ಆಗ್ಬೇಕು, ಆ ಒಕ್ಕನ್ ಗೊತ್ತಾಗ್ಬೇಕು ಸರ್ನಾ. ಇಲ್ಲಿ ಬಾಯಿ ಒಂದ್ ಸ್ವಲ್ಪ ಮುಚ್ಕೊಂಡು ಕೆಲ್ಸಗಳು ನೋಡ್ಕ. ದರ್ಶನಿಗೆ ಬೆಡ್ ಸಿಗ್ತಾ ಇಲ್ವಾ ಜೈಲಲ್ಲಿ? ಆಚೆ ಇರುವಾಗ ಯಾರ ಜೊತೆ ಬೆಡ್ ಹತ್ಬೇಕು ಹತ್ತಬಾರ್ದು ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಇವತ್ತು ಜೈಲಲ್ಲಿ ಬೆಡ್ಗೆ ಪರದಾಡೋ ದಿನ ಬರ್ತಾ ಇಲ್ಲ. ನೋಡುವ ಫಾರಿನಾಗ ಬ್ರೆಡ್ ಬನ್ನ ತಿನ್ಕೊಂಡು ಗಂಡನ್ ಜೋಡಿ ಆರಾಮಾಗಿರೋ, ಅದು ಬಿಟ್ಟು ಇನ್ನೊಬ್ರು ಯಾರ ಜೊತೆ ಬೆಡ್ ಹತ್ಬೇಕು ಹತ್ತಬಾರ್ದಂತ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಹಂಗೇನಾರ ಬೆಡ್ ಹತ್ತಿದ್ರೆಲ್ಲ ಜೈಲ್ ಸೇರಂಗಿತ್ತಂದ್ರೆ ಇವತ್ತು ಜೈಲಾಗ ಜಾಗನೇ ಇರ್ತಿದ್ದಿಲ್ಲ. ಅದೊಂದು ಬ್ಯಾಡ್ ಟೈಮ್ ಎಲ್ಲರ ಲೈಫಲ್ಲೂ ಬರುತ್ತಾ. ಬಂದಾಗ ನನ್ನವ್ರು ಯಾರು ತನ್ನವ್ರು ಯಾರು ಅಂತ ತಿಳಿಸೋಗುತ್ತಾ. ಅವಾಗ್ಲೇ ತಿಳ್ಕೊಬೇಕು. ಇಲ್ಲಾಂದ್ರ ಬಾಜು ಇದ್ದೆ ಶಕುನಿ ಆಟ ಆಡೋ ಸುಳೆ ಮಕ್ಳು ನಮಗ್ ಗೊತ್ತೇ ಆಗೋದಿಲ್ಲ. ನಮ್ಮ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದ್ರೆ ನೀವೇ ಇದಕ್ಕೆ ಇದೆ. ನಾನು ಅದೇ ಆಗ್ತೀನಿ. ಇದೆ ನಾನೇ ನಂಗೇನೆ ಹುಚ್ಚು. ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕೂದಲು ಕೊಡ್ತೀನಿ ಅಂತ ಹೋಗ್ತೀರಿ, ಕರೆಕ್ಟ್ ಸರ್? ಯಾವ ನಂಬಿಕೆ ಮೇಲೆ ಸರ್ ಕೂದಲು ವಾಪಸ್ ಬರುತ್ತೆ ಅಂತ? ಯಾರಾದ್ರೂ ಬೆಳಗ್ಗೆ ಎದ್ದು ಕೂದಲು ಬರಲ್ಲ ಇನ್ಮೇಲೆ ತೆಗಿ ಅಂದ್ರೆ ತೆಗಿತೀರಾ? ಇಲ್ಲ ಸರ್. ಏನ್ ಅರ್ಥ ಆಯ್ತು ಸರ್ ಇದ್ರಲ್ಲಿ? I've seen this one. This is a classic. ನೀನ್ ಇವಾಗ ತಿರುಪತಿಗೆ ಹೋಗಿ ಮುಡಿ ಕೊಡ್ತೀಯಲ್ಲ, ಮತ್ತೆ ಅದು ಬೆಳೀತದೆ ವಾಪಸ್ ಬರುತ್ತೆ ಅಂತ ಕೊಡ್ತೀಯ. ಬೆಳೆದನೆ ಇದ್ದಿದ್ರೆ ಕೊಡ್ತಿದ್ಯಾ? ಅಂತ ದೇವ್ರ ಮೇಲೆ ಭಕ್ತಿ ಇದ್ರೆ ನಿನ್ ಕಣ್ ಕಿತ್ಕೊಡ, ಕೈ ಕತ್ತರಿಸ್ಕೊಡ, ಕಟ್ ಮಾಡ್ಕೊಡ. ನಿನ್ನೆ ರಾತ್ರಿ ಬಿಗ್ ಬಾಸ್ ಮನೇಲಿ ಮಿಡ್ ನೈಟ್ ಎಲಿಮಿನೇಷನ್ ಇತ್ತು. ಆ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಆಲ್ರೆಡಿ ಸತೀಶ್ ಅವರು, ಡಾಗ್ ಬ್ರೀಡ್ ಸತೀಶ್ ಅವರು ಆಚೆ ಹೋಗಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ನಿಮ್ಗೆ ಗೊತ್ತಿಲ್ದಿರ್ತಕ್ಕಂಥ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಆ ಮನೆಯಿಂದ ಹೋಗ್ತಕ್ಕಂತ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರು, ನೆಕ್ಸ್ಟ್ ಎಲಿಮಿನೇಷನ್ ಆಗ್ತಕ್ಕಂತ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರು? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮಂಜು ಭಾಷಿಣಿ ಅವರು ನೆಕ್ಸ್ಟ್ ಆ ಮನೆಯಿಂದ ಹೋಗ್ತಕ್ಕಂತ
ಕಂಟೆಸ್ಟೆಂಟ್ ಆಗಿರ್ತಾರೆ. ಅದು ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಹೋಗ್ತಾರೋ ಅಥವಾ ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನೆಕ್ಸ್ಟ್ ಮಂಜು ಭಾಷಿಣಿ ಅವರು ಆಚೆ ಹೋಗ್ತಾರೆ ಅಂತ ಮಾಹಿತಿ ಬಂದಿದೆ. ನೋಡೋಣ, ಕಾದು ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ. ಇದಿಷ್ಟು ಬಂದಿರತಕ್ಕಂತ ಮಾಹಿತಿ. ಇನ್ನ ಕಾದ್ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತಂದೇಳಿ. ಸೊ ಇದೇ ತರ ಅಪ್ಡೇಟ್ಸ್ಗೋಸ್ಕರ ನನ್ನ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಲವ್ ಯು ಆಲ್. ನಾನೇನೋ ಹೋಗಕ್ ರೆಡಿ ಇದ್ದೀನಿ, ನಾನು ಹೋಗ್ತೀನಿ, ಆದ್ರೆ ಸುದೀಪ್ ಅಣ್ಣ ಇರಲ್ಲ ಅಲ್ಲಿ. ಅಯ್ಯ, ಹೋದ್ರೊಂದು ಬಂದ್ರೊಂದು ಅಷ್ಟೇನೆ. ಒಂದೇ ಗುಣ, ಒಂದೇ ಮಾಂಜ ಕೊಡ್ತಾ ಇದ್ರೆ ಕಳ್ಸ್ಕೊಂತ ಇರ್ಬೇಕು. ಹೇಳ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಗ್ ಬಾಸ್ ಇಂದ ಏನಾದ್ರೂ ಕಾಲ್ ಬಂದಿತ್ತ? ಗಂಗಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಬೇಕಂತ. ಅಯ್ಯೋ, ನಿಮ್ ಹಿಂಗ ಅಂದು ಅಂದಿನೇ ನಾನು ಎಲ್ಲೂ ಹೋಗಕ್ ಆಗ್ಲಿಲ್ಲ ಕನ್ನಡ. ಎಲ್ಲ ಟ್ರೋಲ್ ಮಾಡಿ 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 ಏನ್ ಗೊತ್ತಾಡ, ಟ್ರೋಲ್ ಮಾಡೋದು ಒಳ್ಳೇದೇ. ನೀವು ಟ್ರೋಲ್ ಮಾಡೋದಕ್ಕೆ ನಮ್ಗೆ ಖುಷಿನೇ. ಏನ್ ಗೊತ್ತಾ, ಟ್ರೋಲ್ ಮಾಡಿ ಮಾಡಿ ಮಾಡಿನೇ ಅಲ್ಲಿ ಕರ್ಕೊಳ್ಳಿಲ್ಲ ಅವರು. ಇಲ್ಲಿ ಬಿಗ್ ಬಾಸ್ ಹೋಗ್ತಾರೆ ಎಲ್ಲ ನಿಮ್ಮಿಂದ ಕಂಡ್ರಣ. ನಾವು ಮಾಡ್ತಾ ಇಲ್ಲ, ಅಭಿಮಾನಿಗಳು ಕಾಮೆಂಟ್ ಹಾಕಿ ಡಿಮ್ಯಾಂಡ್ ಮಾಡ್ತಾ ಇದ್ರು. ಒಂದು ವರ್ಗ ಇರ್ಬೋದೇನ, ಮತ್ತೊಂದು ವರ್ಗ ಗಂಗಮ್ಮನ ನಾವು ಅಲ್ಲಿ ನೋಡ್ಲೇಬೇಕಲ್ಲ ಆಸೆ. ಅಯ್ಯೋ ಸುಮ್ನಿರಣ, ಅವ್ರಿಗೂ ತಿಕ್ಲಿಡ್ದಿ. ನನ್ನ ಮೊದ್ಲೇ ಮೆಂಟ್ಲು, ಅಲ್ಲಿ ಹೋಗ್ಬಿಟ್ಟು ಇನ್ನ ಮೆಂಟ್ಲಿಡ್ಸ್ಬಿಟ್ಟು ನಾನೇನೋ ಹೋಗಕ್ ರೆಡಿ ಇದ್ದೀನಿ, ನಾನು ಹೋಗ್ತೀನಿ, ಆದ್ರೆ ಸುದೀಪ್ ಅಣ್ಣ ಇರಲ್ಲ ಅಲ್ಲಿ ಅಷ್ಟೇ. ಯಾಕಿರಲ್ಲ ಅಂದ್ರೆ ನಮ್ಮಂತ ಮುಚ್ಚಿಬಿಟ್ಟೆಲ್ಲ ಸೇರ್ಸ್ಕೊಂಡ್ರೆ ಅವ್ರಿಗೆ ಹೆಂಗಿರ್ತಾರೆ, ಹೆಂಗ್ ತಡ್ಕೊಂತಾರೆ ಹೇಳ್ರಿ. ಬಿಗ್ ಬಾಸ್ ಮನೆಯಲ್ಲಿ ಡಿಫ್ರೆಂಟ್ ಮೆಂಟಾಲಿಟಿ ಇರೋರೇ ಬೇಕಾದ್ರೆ. ಹೌದಾ? ಸೇಮ್ ಮೆಂಟಾಲಿಟಿ ಬೇಕಾಗಿಲ್ಲ. ಈಗ ನೋಡಿ ರಕ್ಷಿತಾ ಶೆಟ್ಟಿ ಹೆಂಗೆ ಮಾತು ಅರ್ಥ ಆಗದೆ ಇದ್ರು ಆಟದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದ್ರಲ್ಲಿ. ಹೌದು, ಮಾತಾಡ್ಬೇಕು ಅಣ್ಣ. ಈ ಆಟನೂ ಆಡ್ಬೇಕು, ಮಾತು ಆಡ್ಬೇಕು, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಅಯ್ಯ, ಹೋದ್ರೊಂದು ಬಂದ್ರೊಂದು ಅಷ್ಟೇನೆ. ಅಯ್ಯ, ನಮ್ಮನ್ನ ಕರ್ದಿರಂತ ನಾವೇನ್ ತಲೆ ಕೆಡ್ಸ್ಕೊಳಕ್ ಅಣ್ಣ. ಅಯ್ಯೋ, ಒಂದು ವೇಳೆ ಹೋದ್ರೆ ಹೇಗಿರ್ತಾರೆ ಅಣ್ಣ? ಅಲ್ಲಿ ಹೋದ್ರೆ ಹೆಂಗಿರ್ತೀನಿ ನನಗಂತೂ ಗೊತ್ತಿಲ್ಲ. ಎದುರಾಳಿಗಳಿಗೆ, ಸ್ಪರ್ಧಿಗಳಿಗೆ ಒಂದೇ ಗುಣ, ಒಂದೇ ಮಾಂಜ ಕೊಡ್ತಾ ಇದ್ರೆ ಕಳ್ಸ್ಕೊಂತ ಇರ್ಬೇಕು. ಮಾತಲ್ಲ ಹೊಡಿ. ನೀನೇನೋಣ, ನೀನು ನಾನೇನು ಹೊಡಿತೀನಿ ಅಂತ ಹೇಳಿದ್ನ ನಾನು. ನಾನು ಲಾಂಗ್ ಮುಚ್ಚಿಟ್ಕೊಂಡು ಹೋಗ್ತೀನಿ ಅಂತ ಇಲ್ಲ. ಮಾತಲ್ಲೇ ಗುಣ ಅಷ್ಟೇ. ದರ್ಶನಕ್ಕೆ ಬೆಡ್ ಸಿಗ್ತಾ ಇಲ್ವಾ ಜೈಲಲ್ಲಿ? ಆಚೆ ಇರುವಾಗ ಯಾರ ಜೊತೆ ಬೆಡ್ ಹತ್ತಬೇಕು ಹತ್ತಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಇವತ್ತು ಜೈಲಲ್ಲಿ ಬೆಡ್ ಪರದಾಡೋ ದಿನ ಬರ್ತಾ. ನೋಡುವ, ಫಾರಿನಾಗ ಬ್ರೆಡ್ ಬನ್ನ ತಿನ್ಕೊಂಡು ಗಂಡನ್ ಜೋಡಿ ಆರಾಮಾಗಿರೋ, ಅದು ಬಿಟ್ಟು ಇನ್ನೊಬ್ರು ಯಾರ ಜೊತೆ ಬೆಡ್ ಹತ್ತಬೇಕು ಹತ್ತಬಾರ್ದಂತ ಬುದ್ಧಿಗಳ ಅವಶ್ಯಕತೆ ಇಲ್ಲ. ಹಂಗೇನಾರ ಬೆಡ್ ಹತ್ತಿದ್ರೆಲ್ಲ ಜೈಲ್ ಸರಂಗಿತ್ತಂದ್ರೆ ಇವತ್ತು ಜೈಲಾಗ ಜಾಗನೇ ಇರ್ತಿದ್ದಿಲ್ಲ. ಅದೊಂದು ಬ್ಯಾಡ್ ಟೈಮ್ ಎಲ್ಲರ ಲೈಫಲ್ಲೂ ಬರುತ್ತಾ. ಬಂದಾಗ ನನ್ನವ್ರು ಯಾರು ತನ್ನವ್ರು ಯಾರು ಅಂತ ತಿಳಿಸೋಗುತ್ತಾ. ಅವಾಗ್ಲೇ ತಿಳ್ಕೊಬೇಕು. ಇಲ್ಲಾಂದ್ರ ಬಾಜು ಇದ್ದೆ ಶಕುನಿ ಆಟ ಆಡೋ ಸುಳೆ ಮಕ್ಳು ನಮಗ್ ಗೊತ್ತೇ ಆಗೋದಿಲ್ಲ. ಈ ಅಶ್ವಿನಿ ಗೌಡ ಏನಾದ್ರು ಒಂದ್ ಹೆಸರಿಡ್ಬೇಕಲ್ಲ. ನೀವೇ ಇಟ್ಬಿಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಮತ್ತಿನ್ನೇನ್ರಿ, ಮನೆಗ್ ಬಂದವ್ರ ಜೊತೆ ಎಲ್ಲಾ ಕಾಲ್ ಕೆರ್ಕೊಂಡ್ ಜಗಳಕ್ ಹೋಗ್ತಾವ್ರಿ ಅಮ್ಮ. ಇವ್ರಿಗೆ ಹೇಳೋರ್ ಕೇಳೋರ್ ಯಾರೂ ಇಲ್ಲ, ಒಬ್ಬರನ್ ಬಿಟ್ಟಿಲ್ಲ. ಇರೋ ಬರೋರ್ ಜೊತೆ ಎಲ್ಲಾ ಕಾಲ್ ಕೆರ್ಕೊಂಡ್ ಜಗಳ. ನೆನ್ನೆ ನೋಡಿದ್ರಲ್ಲ ರಕ್ಷಿತಾ ಶೆಟ್ಟಿ ಜೊತೆ, ಆ ಹುಡುಗಿನೂ ಬಿಡ್ಲಿಲ್ಲ, ಆ ಚಿಕ್ಕ ಹುಡುಗಿ ಅಂತಾನು ನೋಡಿಲ್ಲ. ರಾತ್ರಿ ಎಲ್ಲ ಗೆಜ್ಜೆ ಇಟ್ಕೊಂಡು ಅಳ್ಳಾಡ್ಸಿದ್ ಇವ್ರು ಇವಾಗ ಅದನ್ನ ಕೇಳಿದ್ದಕ್ಕೆ ಅವ್ರಿಗೆ ಸಿಟ್ಟು ಬಂದ್ಬಿಡ್ತು. ಎಂತ ಜನ ರೀ, ಅಬ್ಬಾ. ಇದು ನೋಡ್ಕೊಂಡು ಇನ್ನೂ ಕೂಡ ಬಿಗ್ ಬಾಸ್ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ, ಇವ್ರ ವಿರುದ್ಧ ಮಾತಾಡ್ತಾ ಇಲ್ಲ, ಇವ್ರಿಗೆ ಒಂದು ಮಾತು ಬೈತಾ ಇಲ್ವಲ್ಲ. ಇದಕ್ ನನಗೆ ಆಶ್ಚರ್ಯ ಆಗ್ತಾ ಇದೆ, ಇದ್ರಲ್ಲಿ ಏನೋ ಮಸ್ಲತ್ತಿದೆ ಅಂತ. ಬಿಗ್ ಬಾಸ್ ಅಲ್ಲಿ ಈ ಅಶ್ವಿನಿ ಗೌಡ ಅವ್ರು ಏನಾದ್ರು ಮೇಲಿಂದ ಕೆಳಗಡೆ ಇಳಿದ್ ಬಂದಿದಾರ ಅಂತ. ಮೊನ್ನೆ ಅವಾಗ ಹೇಳ್ಬಿಡ್ತಾರೆ ಕಾಕ್ರೋಚ್ ಅವ್ರಿಗೆ ಸುದೀಪ್ ಸರ್ ಬಂದಿದ್ದಾಗ, ಆ ಯಮ್ಮ ಅಂತ ಹೇಳ್ಬಿಡಿ, ನನಗೊಂದು ರೆಸ್ಪೆಕ್ಟ್ ಕೊಡಿ ಅಂತ. ಮತ್ತೆ ನಿನ್ನೆ ರಕ್ಷಿತಾ ಶೆಟ್ಟಿಗೆ ಇವ್ರಂದಿದ್ದೇನು, ಇಡಿಯಟ್ ಅಂತೆ, ಮುಚ್ಕೊಂಡೋಗ್ ಮಲ್ಕೋ ಅಂತೆ. ಅಬ್ಬಾ, ಏನ್ ರೆಸ್ಪೆಕ್ಟ್ ಇವ್ರೊಬ್ರಿಗೆ ಉದುರ್ಬಿಟ್ಟಿರೋದು, ಬೇರೆ ಯಾರಿಗೂ ಇಲ್ವೇ ಅಲ್ವಾ ರೆಸ್ಪೆಕ್ಟ್? ಯಾಕೆ ಬಡವ್ರ ಮನೆ ಮಕ್ಕಳಿಗೆ ಏನ್ ರೆಸ್ಪೆಕ್ಟ್ ಇಲ್ಲ, ಇವ್ರುಗಳಿಗೆ ಅಷ್ಟೇ ರೆಸ್ಪೆಕ್ಟ್. ಏನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ? ಕಮೆಂಟ್ ಅಲ್ಲಿ ತಿಳಿಸಿ. ನನಗಂತೂ ಟು ಬಿ ಆನೆಸ್ಟ್ ಇವ್ರು ಮಾಡಿದ್ ಇಷ್ಟ ಆಗ್ಲಿಲ್ಲ. ಈ ವಾರ ಸುದೀಪ್ ಸರ್ ಇವ್ರಿಗೆ ಕ್ಲಾಸ್ ತಗೋಬೇಕಂತ ನಾನ್ ಕೇಳ್ಕೊಂತೀನಿ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಇಲ್ಲಿ ಚೆಂಡುವಿನ ತೋಟಕ್ಕೆ ಬಂದಿದ್ದೀನಿ ಗೊತ್ತಾ? ಏನಕ್ಕೆ ಬಂದಿದ್ಯಾ ಚೆಂಡುವಿನ ತೋಟಕ್ಕೆ? ನಮ್ಮ ಮನು ಜೊತೆ ನಾನು ಇಲ್ಲಿ ಡುಯೆಟ್ ಆಡಕ್ ಬಂದ್ರೆ ನಮ್ ತೋಟಕ್ಕೆ ನೀನೇನಕ್ಕೆ ಬಂದಿದ್ಯಾ ಚೆಂಡುವಿನ ತೋಟಕ್ಕೆ? ನೀನ್ ಹೆಂಗ್ ಡಿವೈಟ್ ಆಡಕ್ ಬಂದಿದ್ಯೋ ಅಭಿ ಜೊತೆ, ನಾನು ಹಂಗೆ ಅಭಿ ಜೊತೆ ಡಿವೈಟ್ ಆಡಕ್ಕೆ ಅಂತ ಬಂದಿದ್ದೀನಿ. ಯಾರಮ್ಮ ಅವ್ನ ಮನು ನಡೆಯ ಆ ಕಡೆಗೆ. ಮೋದಿ ಬಾಳೆಹಣ್ಣು ತಿಂದ್ಬಿಟ್ಟು ಸಿಪ್ಪೆನ ಮೇಘ ಮೂತಿಗೆ ವರ್ಷಿತು ಅನ್ನೋ ಕಥೆನ ಎಲ್ಲರೂ ಕೇಳೇ ಇರ್ತೀರಾ ನೀವು. ಅದೇ ರೀತಿ ಬಿಗ್ ಬಾಸ್ ಮನೇಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಸೇರ್ಕೊಂಡು ಮಾಡ್ತಿರೋಂತ ಎಲ್ಲಾ ಕೆಲಸಗಳನ್ನ ಪಾಪ ರಕ್ಷಿತಾ ಶೆಟ್ಟಿನ ಬಲಿ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಅವ್ಳಿಗಿನ ಪಾಪ ಒಳ್ಳೆ ಮಾನಸಿಕ ರೋಗಿ ತರ, ಒಳ್ಳೆ ದೆವ್ವ ಬರುತ್ತೆ ಅನ್ನೋ ತರ ಎಲ್ಲ ಬಿಂಬಿಸ್ತಾ ಇದಾರಲ್ಲ ಇಷ್ಟು ದೊಡ್ಡ ಶೋಲಿ. ಅಂಡ್ ನೀವು ಹೆಣ್ಮಕ್ಳಾಗಿ ಆ ಚಿಕ್ಕ ಹುಡುಗಿ ಮೇಲೆ ಅದ್ ಎಷ್ಟು ಮಟ್ಟಿಗೆ ನಿಮ್ಗೆ ಮನಸಾಕ್ಷಿ ಅದು ಒಪ್ತಾ ಇದೆ ನನಗೆ ದೇವರಾಣೆಗಳು ಗೊತ್ತಿಲ್ಲ. ಅಂಡ್ ಇಲ್ಲಿ ಬಂದ್ಬಿಟ್ಟು ಕೆಲವ್ರು ಕಮೆಂಟ್ ಆಗ್ತಾರೆ, ಪುಣ್ಯಾತ್ಮರು ಅದು ಕಾಮಿಡಿ ಅಂತ. ನಿಮ್ ಮನೆ ಹೆಣ್ಮಕ್ಳನ್ನ ಕಳ್ಸ್ಬಿಟ್ಟು ಮಾಡ್ರೋ ಕಾಮಿಡಿನ, ಯಾಕ್ರೋ ಕಂಡೋರ್ ಮನೆ ಹೆಣ್ಮಕ್ಳ ಜೊತೆ ಕಾಮಿಡಿ ಮಾಡ್ತೀರಾ? ಆ ಹುಡುಗಿಗೇನು ಫ್ಯೂಚರ್ ಇರುತ್ತೆ ಕಣಪ್ಪ. ಆ ಹುಡುಗಿನ ಮಾನಸಿಕ ರೋಗಿ ದೆವ್ವ ಬರುತ್ತೆ ಅನ್ನೋ ತರ ಟ್ರೀಟ್ ಮಾಡಿದ್ರೆ ಹೊರಗಡೆ ಬಂದ್ಮೇಲೆ ಹುಡುಗಿ ಭವಿಷ್ಯ ಏನಾಗುತ್ತೆ ಅದನ್ನ ಯೋಚನೆ ಮಾಡ್ರೋ ಫಸ್ಟ್. ಅಂಡ್ ನಿನ್ನೆ ಎಪಿಸೋಡಿಗೆ ಬರೋದಾದ್ರೆ
ಚಂದ್ರಪ್ರಭಾ ಮತ್ತೆ ಗಿಲ್ಲಿ ಬಗ್ಗೆ 2 ಟೀಮ್ ಡಿವೈಡ್ ಆಗಿದ್ರು. ಅದರಲ್ಲಿ ಯಾರು ಕಾಮಿಡಿ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಹೇಳೋದಾದ್ರೆ ಗಿಲ್ಲಿ ಅವ್ರದ್ದು ಟೀಮ್ ಏನ್ ಮಾಡಿದ್ರಲ್ಲ ಕಾಮಿಡಿ, ಅದು ತುಂಬಾ ಚೆನ್ನಾಗಿತ್ತು, ತುಂಬಾ ನ್ಯಾಚುರಲ್ ಆಗಿತ್ತು, ಒಂದು ಫ್ಲೋ ಇತ್ತು. ಅಂಡ್ ಚಂದ್ರಪ್ರಭಾ ಅವ್ರು ಮಾಡಿದಂತ ಕಾಮಿಡಿ ಒಂದು ಫ್ಲೋ ಇರ್ಲಿಲ್ಲ, ಅಂದ್ರೆ ಅವ್ರ ಟೀಮ್ ಇಂದ ಮಾಡಿದ ಒಂದು ಫ್ಲೋ ಇರಲಿಲ್ಲ. ತುಂಬಾ ಹೈಲೈಟೆಡ್ ಅಂಶಗಳಿತ್ತು, ಬಟ್ ಒಂದು ಫ್ಲೋ ಆಗಿ ಇರ್ಲಿಲ್ಲ. ಅಂಡ್ ಅದಾದ್ಮೇಲೆ ಊಟದ ವಿಷಯಕ್ಕೆ ಬರೋದಾದ್ರೆ, ಊಟದ ಟಾಸ್ಕ್ ಅಲ್ಲಿ ಚಂದ್ರಪ್ರಭಾ ಅವರ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ರು. ಗಿಲ್ಲಿ ಅವರ ಟೀಮ್ ಅದನ್ನ ಎಲ್ಲೋ ಒಂದ್ ಕಡೆ ಊಟದ ವಿಷಯನ ಸೀರಿಯಸ್ ಆಗಿ ತಗೊಂಡ್ಲಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು 2ನೇ ಚಟುವಟಿಕೆನ. ಅಂಡ್ ಆ 2ನೇ ಚಟುವಟಿಕೆ ಮಾಡ್ಬೇಕಾದ್ರೆ ಚಂದ್ರಪ್ರಭಾ ಅವರು ಒಂದು ಮಾತು ಹೇಳ್ತಾರೆ, ಗಿಲ್ಲಿ ಅವರ ಕಾಮಿಡಿ ಒಂಥರ ಹಳಸೋಗಿರೋ ತರ ಇರುತ್ತೆ, ಸ್ಮೆಲ್ ಬರುತ್ತೆ, ಆ ತರದ್ದೆಲ್ಲ. ಒಬ್ಬ ಕಾಮಿಡಿಯನ್ ಆಗಿ ಇನ್ನೊಬ್ಬ ಕಾಮಿಡಿಯನ್ನ ನೀವು ಆ ತರ ಅಪಹಾಸ್ಯ ಮಾಡೋದು ನನಗೆ ಎಲ್ಲ ಒಂದ್ ಕಡೆ ಸರಿ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕದೆಲ್ಲ ಅದರ ಮೌಲ್ಯ ಎಷ್ಟು ಅನ್ನೋದು. ಅಂಡ್ ಅವ್ರ ಬಗ್ಗೆ ಏನೇ ಮಾತಾಡಿದ್ರು ತೊಂದರೆ ಇರಲಿಲ್ಲ, ವ್ಯಕ್ತಿ ಮಾಡೋ ಕಾಮಿಡಿ ಬಗ್ಗೆ ಮಾತಾಡಿದ್ರೆ ನನಗೆ ಒಂದ್ ಕಡೆ ಸರಿ ಅಂತ ಅನಿಸ್ಲಿಲ್ಲ. ಅಂಡ್ ಅದಾದ್ಮೇಲೆ ಈ ಧ್ರುವ ಅಂತವ್ರು ಒಂಥರ ಹಳೆ ಕಾಲದ ರೇಡಿಯೋ ಅಥವಾ ಟಿವಿ ಇದ್ದಂಗೆ, ಯಾರು ಬಂದು ತಲೆ ಮೇಲೆ ಮಡ್ಕೋವರೆಗೂ ಆನ್ ಆಗಲ್ಲ, ಯಾರು ಬಂದು ತಲೆಗೆ ಮಡ್ಕೋವರೆಗೂ ಆಫ್ ಆಗಲ್ಲ. ಅನಾವಶ್ಯಕವಾಗಿ ಜಾಗದಲ್ಲಿ ಆನ್ ಆಗೋದು, ಅನಾವಶ್ಯಕ ಜಾಗದಲ್ಲಿ ಆಫ್ ಆಗೋದು. ಸುಮ್ನೆ ಇಡೀ ಮನೆನೇ ಸಿಂಪತಿ ಅಂತ ಕೊಟ್ಟಿದೆ, ಅವಾಗ ಯಾರು ಮಾತಾಡದೇ ಇದ್ದವರು ಸ್ಪಂದನ ಹತ್ರ ಮಾತಾಡಕ್ ಮಾತ್ರ ಇವ್ರು ತಾಕತ್ತು ಎದ್ದು ಬಂದ್ಬಿಡ್ತೀವಿ ಇವ್ರಿಗೆ. ಅದ್ ಏನ್ ಮಾಡ್ತಿದ್ರೆ ಬಿಗ್ ಬಾಸ್ ಬಲ ಅಂತ ಗೊತ್ತಿಲ್ಲ. ಅಂಡ್ ಡಾಕ್ ಸತೀಶ್ ಅವರು ಎಲಿಮಿನೇಟ್ ಆಗಿದ್ದಾರೆ, ನಾನು ಆಲ್ರೆಡಿ ಹೇಳ್ದಂಗೆ. ಮಂಜು ಭಾಷಣ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ ಇವತ್ತಿನ ಸಂಚಿಕೆಯಲ್ಲಿ. ನಿಮ್ಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ ಪ್ರಕಾರ ಯಾರು ವಿನ್ನರ್ ಆಗ್ಬೇಕಿತ್ತು ಗಿಲ್ಲಿ ನಟ ತಂಡ ಮತ್ತೆ ಚಂದ್ರಪ್ರಭಾ ಅವರ ತಂಡದಲ್ಲಿ? ನೋಡೋಣ. ಈ ವಾರ ಆದ್ರೂ ಬಂದ್ಬಿಟ್ಟು ಕೆಲವ್ರಿಗೆ ಭೂತನ ಬಿಡಿಸ್ತಾರ ಸುದೀಪ್ ಸರ್ ಅಂತ ಕಾದ್ ನೋಡೋಣ. ಬಿಡಿಸ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಕರ್ನಾಟಕ ಜನತೆ ಒಂದಲ್ಲ ಒಂದ್ ದಿವಸ ಬಿಡಿಸಿ ಹೊರಗಡೆ ಕಳಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ಇದೆ. ಇವ್ರಿಗೆ ಬೆಳಗ್ಗೆ ಆದ್ರೆ ಬೋಟಿ ಸಾರೇ ಬೇಕು, ಮಧ್ಯಾಹ್ನ ಆದ್ರೆ ಮಟನ್ ಬೇಕು, ಸಂಜೆ ಆದ್ರೆ ಸೂಪ್ ಬೇಕು, ನೈಟ್ ಆದ್ರೆ ನಾಟಿ ಕೋಳಿನೇ ಬೇಕು. ಇವರೆಲ್ಲ ದೀಪಾವಳಿ ಟೈಮಿಗೆ ಬಂದು ಹೇಳೋದೇನ್ ಗೊತ್ತಾ? ಸೇ ನೋ ಟು ಕ್ರ್ಯಾಕರ್ಸ್ ಅಂಡ್ ಸೇವ್ ಅನಿಮಲ್ಸ್ ಅಂತೆ. ಏನ್ ಬಾಳ್ರೋ ನಿಮ್ದು.